ಮೇಷರಾಶಿಯವರಿಗೆ ವಾದ ವಿವಾದಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂತಹ ಸೂಚನೆಗಳಿದೆ. ಅಂದರೆ ಕಾನೂನಾತ್ಮಕವಾದಂತಹ ಯಾವುದೋ ಹೋರಾಟ ಇರಬಹುದು, ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿರಬಹುದು, ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗಬಹುದೇನೋ ಅನ್ನುವಂತಹ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಧಾನದ ಕೆಲಸಗಳೆಲ್ಲ ವೇಗವನ್ನು ಪಡ್ಕೊಳ್ಳುತ್ತೆ. ಯಾವ ಕೆಲಸ ಬಹಳ ನಿಧಾನವಾಗ್ತಾ ಇದೆ ಅಂತ ಹೇಳಿ ಬೇಸರ ಮಾಡ್ಕೊಂಡಿರ್ತೀರೋ ಅದಕ್ಕೆಲ್ಲ ಸ್ವಲ್ಪ ಚುರುಕು ಬರುತ್ತೆ. ಆ ಕೆಲಸಗಳು ವೇಗವನ್ನು ಪಡ್ಕೊಳ್ಳುತ್ತೆ. ಬೇಗ ಬೇಗ ಆ ಕೆಲಸಗಳು ಆಗುವಂಥದ್ದು ಆಗತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಅದು ನಿಮಗೆ ಒಂದಷ್ಟು ಸಂತೋಷವನ್ನು ಕೊಡುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಪರವಾಗಿಲ್ಲಪ್ಪ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಅಂದುಕೊಳ್ಳುವ ಹಾಗಾಗುತ್ತೆ. ಮನೆಯಲ್ಲಿ ಕೆಲವು ಕೊರತೆಗಳಿಂದ ಅಸಂತೋಷ, ಏನೋ ಕೆಲವು ಆಗದೇ ಇರತಕ್ಕಂಥದ್ದು, ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡೋದಿಲ್ಲ. ಮನಸ್ಸಿಗೆ ಏನೋ ಒಂದು ರೀತಿಯ ಬೇಸರವಾಗ್ತಕ್ಕಂಥದ್ದು. ಮಕ್ಕಳ ನಡವಳಿಕೆಯಿಂದ ನಿಮಗೆ ತುಂಬ ಬೇಸರವಾಗುತ್ತೆ. ಮಕ್ಕಳು ಹೇಳಿದ್ದನ್ನು ನೀವು ಕೇಳೋದಿಲ್ಲ, ನೀವು ಹೇಳಿದ್ದು ಮಕ್ಕಳಿಗೆ ಸಮಾಧಾನ ಅಂತ ಹೇಳಿ ಅನಿಸೋದಿಲ್ಲ. ಹಾಗಾಗಿ ಏನೋ ಒಂದು ರೀತಿಯ ಮಕ್ಕಳು ನಿಮ್ಮ ಮಧ್ಯದಲ್ಲಿ ತಿಕ್ಕಾಟಗಳು ಶುರುವಾಗುತ್ತೆ. ಅದು ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಹೊಸ ಕೆಲಸಗಳಾಗಲಿ, ಹೊಸ ಯೋಜನೆಗಳಾಗಲಿ, ಹೊಸ ಆಲೋಚನೆಗಳಾಗಲಿ ಖಂಡಿತ ಈ ದಿವಸ ಬೇಡ. ಆಲೋಚನೆಗಳು ತನ್ನಿಂದ ತಾನೇ ಬರುತ್ತೆ, ಆದರೆ ಕಾರ್ಯರೂಪಕ್ಕೆ ಅದನ್ನು ತರತಕ್ಕಂತಹ ಪ್ರಯತ್ನಗಳು ಖಂಡಿತ ಈ ದಿವಸ ಬೇಡ ಅಂತ ಹೇಳಬೇಕು. ಜೀವನ ಸಂಗಾತಿಯ ಬಗ್ಗೆ ಸ್ವಲ್ಪ ಚಿಂತೆ ಇರಲಿ. ಗಂಡನಿಗೆ ಹೆಂಡತಿಯ ಬಗ್ಗೆ, ಹೆಂಡತಿಗೆ ಗಂಡನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ಇದ್ದರೆ ಸಂಸಾರ ಅಥವಾ ಸಾಂಸಾರಿಕ ಜೀವನ ಚೆನ್ನಾಗಿ ಆಗತ್ತೆ ಅಂತಕ್ಕಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ, ಬೇಸರವಾಗುತ್ತೆ. ಆದರೆ ಈ ದಿವಸವೂ ಒಂದಿದೆ ಅಂತ ಹೇಳಿ ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾದಂಥದ್ದು. ಅಪಹಾಸ್ಯಕ್ಕೆ ಗುರಿಯಾಗಬಹುದು. ಯಾವುದೋ ವಿಚಾರ ಬಂದಾಗ ಏನೋ ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳು, ಅಪಹಾಸ್ಯಗಳು ಬರಬಹುದು ಅಂತಕ್ಕಂಥದ್ದು. ನಿಮ್ಮ ಗುರಿಯ ಬಗ್ಗೆ ಗಮನ ಇರಲಿ. ಯಾರು ಏನು ಬೇಕಾದರೂ ಮಾತಾಡಿಕೊಳ್ಳಿ, ಅದು ಸಂಬಂಧ ಇಲ್ಲ. ಆದರೆ ನೀವು ನಿಮ್ಮ ಗುರಿಯನ್ನು ಹೇಗೆ ಸಾಧಿಸಬೇಕು, ಯಾವುದು ನಿಮ್ಮ ಉದ್ದೇಶ, ಅದೆಲ್ಲವನ್ನು ತಿಳಿದಿರಬೇಕಾಗತ್ತೆ. ನಿಮಗೆ ಮಕ್ಕಳಿಂದ ಸಂತೋಷ ಸಿಕ್ಕುವಂಥದ್ದು, ಮಕ್ಕಳ ಸಾಧನೆ, ಅವರು ನಿಮಗೆ ಹೇಳ್ತಕ್ಕಂತಹ ಮಾತು, ನಿಮ್ಮಿಂದ ನಿರೀಕ್ಷೆಯನ್ನು ಏನೂ ಇಟ್ಟುಕೊಳ್ಳದೆ ಅವರ ಸಾಧನೆ, ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಸಂತೋಷವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಹೊಸ ಯೋಜನೆಯ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ. ಆ ಚರ್ಚೆ ಕಾರ್ಯರೂಪಕ್ಕೆ ಬರುವುದಾದರೆ ನಿಮಗೆ ತುಂಬ ಸಮಾಧಾನ ಆಗ್ತಕ್ಕಂಥದ್ದು. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು. ಏನೋ ಒಂದಷ್ಟು ಮದುವೆ ವಿಚಾರಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಚರ್ಚೆಗಳು, ಮಾತುಕತೆಗಳು ನಡೆದು ನಿಮ್ಮ ಪರವಾಗಿ ಒಂದಷ್ಟು ಮಾತುಗಳನ್ನು ಆಡುವಂಥದ್ದು ಆಗತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದುವುದರಲ್ಲಿ ಮನಸ್ಸು ಬರಬೇಕು. ಅದಿಲ್ಲ ಅಂತಾದರೆ ಸ್ವಲ್ಪ ಕಷ್ಟ ಆಗತ್ತೆ. ಉನ್ನತ ಅಧಿಕಾರಿಗಳಿಗೆ ಶುಭ ಇದೆ. ಇನ್ನಷ್ಟು ಮತ್ತಷ್ಟು ಮೇಲಕ್ಕೆ ಏರುವಂತಹ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂತಹ ಅವಕಾಶಗಳಿದೆ. ವ್ಯಾಪಾರದ ನಿಮಿತ್ತ ಪ್ರಯಾಣವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳೇ ಇರುತ್ತೆ. ಹಾಗಾಗಿ ಅಲ್ಲಿ ಲಾಭದ ಸೂಚನೆಯೂ ಕೂಡ ಇರುವಂಥದ್ದು. ಮಕ್ಕಳ ನಿರ್ಧಾರ ನಿಮಗೆ ಇಷ್ಟವಾಗ್ತಕ್ಕಂತಹ ದಿವಸ. ಮಕ್ಕಳು ಏನು ತೀರ್ಮಾನ ಮಾಡ್ತಾರೋ ಅದು ನಿಮಗೆ ಸಂತೋಷವಾಗುತ್ತೆ. ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಪರಿವಾರಕ್ಕೋಸ್ಕರ ಒಳ್ಳೆತನ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಭಾವನೆ ನಿಮಗೆ ಬರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನೌಕರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಗ್ತಕ್ಕಂಥದ್ದು. ದೂರದ ಪ್ರಯಾಣ ಮಾತ್ರ ಬೇಸರವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅನಗತ್ಯವಾದಂತಹ ದೂರದ ಪ್ರಯಾಣವನ್ನು ಬಿಟ್ಟುಬಿಡಿ. ಆದರೆ ಅನಿವಾರ್ಯವೋ ಏನೋ ನೀವು ಹೋಗಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಅರ್ಥ. ಮನಸ್ಸಿನಲ್ಲಿ ಅಹಿತಕರವಾದಂತಹ ವಿಚಾರಗಳು ಆತಂಕವನ್ನು ಉಂಟು ಮಾಡುತ್ತೆ. ಯಾವ ಕೆಲಸದಿಂದ ಏನು ತೊಂದರೆಯಾಗುತ್ತೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಆರೋಗ್ಯವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಆರೋಗ್ಯದ ಸಮಸ್ಯೆ, ಅದರಲ್ಲೂ ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ಹೆಚ್ಚು ಕಾಡಬಹುದು ಅಂತ ಹೇಳಿ ಸೂಚ್ಯವಾಗಿ ಹೇಳ್ತಕ್ಕಂಥದ್ದು. ಪೂರ್ಣ ವಿಶ್ರಾಂತಿಯಿಂದ ಮಾತ್ರ ಚೇತರಿಕೆಯನ್ನು ಕಾಣ್ತೀರಿ.
ಏನೋ ಅಲ್ಪ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅದರಲ್ಲೇ ಮತ್ತೆ ಕೆಲಸವನ್ನು ಮಾಡಿದರೆ ದೊಡ್ಡದಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಮೃತ್ಯುಂಜಯ ಮಂತ್ರವನ್ನು 21 ಬಾರಿ ಪಠನೆ ಮಾಡಿ. ಶುಭವಾಗಿ.